ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರತಿದಿನ ಲಕ್ಷಾಂತರ ಭಕ್ತರು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ತಾರೆ. ಆದರೆ ಎಲ್ಲರಿಗೂ ಸಿಗದ ಒಂದು ಅಪರೂಪದ ಗೌರವವಿದೆ. ಅದು ತಿಮ್ಮಪ್ಪನ ಮೊದಲ ಆರತಿಯಲ್ಲಿ ಭಾಗವಹಿಸುವ ಅವಕಾಶ. ಈ ಗೌರವ ಕಳೆದ ಹಲವು ಶತಮಾನಗಳಿಂದ ಕರ್ನಾಟಕಕ್ಕೆ ಸೇರಿತು ಎನ್ನುವುದು ಅನೇಕರಿಗೆ ತಿಳಿದೇ ಇಲ್ಲ. ಇದೀಗ ಇದೇ ವಿಚಾರ ಮತ್ತೆ ಸುದ್ದಿಯಲ್ಲಿ ಇದೆ. ಯಾಕಂದ್ರೆ ಕರ್ನಾಟಕದವರಿಗೆ ಮೊದಲ ಆರತಿಯ ಅವಕಾಶ ಮುಂದುವರಿಯಲಿದೆ ಎಂದು ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಒಪ್ಪಿಗೆಯನ್ನ ನೀಡಿದೆ. ಆದರೆ ಅದಕ್ಕೆ ಒಂದು ಪ್ರಮುಖ ಷರತ್ತನ್ನ ಕೂಡ ವಿಧಿಸಿದೆ. ಹಾಗಾದ್ರೆ ಆ ಷರತ್ತು ಏನು? ಕನ್ನಡಿಗರಿಗೆ ಈ ಗೌರವ ಹೇಗೆ ಸಿಕ್ಕಿತು? ಇದರ ಹಿಂದೆ ಇರುವ ಇತಿಹಾಸವೇನು? ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೇದಾಗಿ ಆರತಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನ ಬೆಳಗಿನ ಜಾವ ಸುಮಾರು 2:30ರಿಂದ 3 ಗಂಟೆಯೊಳಗೆ ದೇವಾಲಯದ ಬಾಗಿಲು ತೆರೆಯಲಾಗುತ್ತದೆ. ನಂತರ ಸುಪ್ರಭಾತ ಸೇವೆ ನಡೆಯುತ್ತದೆ. ಕೌಸಲ್ಯ ಸುಪ್ರಜಾ ರಾಮ ಎಂಬ ಸುಪ್ರಭಾತ ಗಾನದಿಂದ ಭಗವಂತನನ್ನ ಎಬ್ಬಿಸಲಾಗುತ್ತದೆ. ಬಳಿಕ ಮೊದಲ ಪೂಜೆ, ದೀಪಾರಾಧನೆ ಹಾಗೂ ಮಂಗಳಾರತಿ ನೆರವೇರುತ್ತದೆ. ಇದನ್ನೇ ಸಾಮಾನ್ಯವಾಗಿ ಮೊದಲ ಆರತಿ ಎಂದು ಕರೆಯಲಾಗುತ್ತದೆ. ಈ ಸೇವೆಯಲ್ಲಿ ಭಾಗವಹಿಸುವುದು ಸಾಮಾನ್ಯ ಭಕ್ತರಿಗೆ ಸಿಗದ ಅಪರೂಪದ ಅವಕಾಶ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅತ್ಯಂತ ಪ್ರತಿಷ್ಠಿತ ಗೌರವ ಕೂಡ ಹೌದು. ತಿರುಪತಿ ದೇವಸ್ಥಾನದ ಇತಿಹಾಸವನ್ನ ನೋಡಿದ್ರೆ ಕರ್ನಾಟಕದ ಪಾತ್ರ ಬಹಳ ದೊಡ್ಡದು. ವಿಜಯನಗರ ಸಾಮ್ರಾಜ್ಯದ ಅರಸರು, ಹೊಯ್ಸಳ ರಾಜರು ಸೇರಿದಂತೆ ಅನೇಕ ಕನ್ನಡ ರಾಜರು ತಿರುಮಲ ದೇವಸ್ಥಾನದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ದೇವಾಲಯಕ್ಕೆ ಚಿನ್ನ, ಬೆಳ್ಳಿ, ಭೂಮಿ, ಆಭರಣಗಳು, ಧನ ಸಹಾಯ ಮತ್ತು ಧಾರ್ಮಿಕ ಸೇವೆಗಳನ್ನ ನೀಡಿದ್ದಾರೆ. ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀಕೃಷ್ಣ ದೇವರಾಯರು ತಿರುಪತಿಗೆ ಹಲವು ಬಾರಿ ಭೇಟಿಯನ್ನ ನೀಡಿ ಅಮೂಲ್ಯ ದೇಣಿಗೆಗಳನ್ನ ನೀಡಿದ್ದಾರೆ. ಇಂದಿಗೂ ದೇವಸ್ಥಾನದಲ್ಲಿ ಅವರ ಶಾಸನಗಳು ಮತ್ತು ಪ್ರತಿಮೆಗಳು ಕಾಣಸಿಗುತ್ತವೆ. ಈ ಐತಿಹಾಸಿಕ ಬಾಂಧವ್ಯದ ಕಾರಣದಿಂದ ಕರ್ನಾಟಕಕ್ಕೆ ವಿಶೇಷ ಗೌರವ ನೀಡುವ ಸಂಪ್ರದಾಯ ಬೆಳೆದು ಬಂದಿದೆ. ಇನ್ನು ಮೊದಲ ಆರತಿಯ ಗೌರವ ಕರ್ನಾಟಕಕ್ಕೆ ಹೇಗೆ ಬಂತು ಅಂತ ನೋಡೋದಾದ್ರೆ, ಸ್ವಾತಂತ್ರ್ಯ ನಂತರವೂ ಈ ಸಂಪ್ರದಾಯ ಮುಂದುವರಿಯಿತು. ತಿರುಪತಿಯಲ್ಲಿ ಕರ್ನಾಟಕ ಸರ್ಕಾರದ ಮಾಹಿತಿ ಕೇಂದ್ರ ಹಾಗೂ ವಿಶೇಷ ಅಧಿಕಾರಿ ನೇಮಕವಾಗಿದ್ರು. ಪ್ರತಿದಿನ ಕರ್ನಾಟಕದ ಪರವಾಗಿ ಈ ವಿಶೇಷ ಅಧಿಕಾರಿ ಮೊದಲ ಆರತಿ ವೇಳೆ ದೇವಸ್ಥಾನಕ್ಕೆ ಹಾಜರಾಗಿ ರಾಜ್ಯದ ಪರವಾಗಿ ಗೌರವವನ್ನು ಸ್ವೀಕರಿಸುತ್ತಿದ್ರು. ಇದು ಕರ್ನಾಟಕ ಮತ್ತು ತಿರುಮಲದ ಶತಮಾನಗಳ ಸಂಬಂಧವನ್ನ ಪ್ರತಿಬಿಂಬಿಸುವ ಪದ್ಧತಿಯಾಗಿತ್ತು. ಇನ್ನು ಸಮಸ್ಯೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದ್ರೆ, ಕಳೆದ ಕೆಲವು ವರ್ಷಗಳಿಂದ ಈ ಪದ್ಧತಿಯಲ್ಲಿ ತೊಂದರೆ ಎದುರಾಯಿತು. ಕೆಲವೊಮ್ಮೆ ಕರ್ನಾಟಕದ ವಿಶೇಷ ಅಧಿಕಾರಿ ತಿರುಪತಿಯಲ್ಲಿ ಇರೋದಿಲ್ಲ. ರಜೆ, ವರ್ಗಾವಣೆ ಅಥವಾ ಬೇರೆ ಸರ್ಕಾರಿ ಕೆಲಸಗಳಿಂದ ಗೈರಾಗುತ್ತಿದ್ರು. ಆಗ ಕರ್ನಾಟಕದ ಪರವಾಗಿ ಮೊದಲ ಆರತಿ ಗೌರವವನ್ನು ಯಾರು ಪಡೆಯಬೇಕು ಎಂಬ ಪ್ರಶ್ನೆ ಎದುರಾಗುತ್ತಿತ್ತು. ಇದರಿಂದ ಹಲವು ಬಾರಿ ಕರ್ನಾಟಕಕ್ಕೆ ಸಿಗಬೇಕಾದ ಪ್ರತಿನಿಧಿತ್ವವೇ ಕಳೆದು ಹೋಗುವ ಪರಿಸ್ಥಿತಿ ಉಂಟಾಗುತ್ತಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕೆಂದು ಕರ್ನಾಟಕ ಸರ್ಕಾರ ಟಿಟಿಡಿಗೆ ಮನವಿಯನ್ನ ಮಾಡಿತು. ಹಾಗಾದ್ರೆ ಟಿಟಿಡಿ ಹೇಳಿದ ಷರತ್ತು ಏನು ಅಂತ ನೋಡೋದಾದ್ರೆ, ಟಿಟಿಡಿ ಮನವಿಯನ್ನ ಒಪ್ಪಿಕೊಂಡಿದೆ. ಅದು ಒಂದು ಸ್ಪಷ್ಟ ಷರತ್ತನ್ನ ಹಾಕಿದೆ. ಕರ್ನಾಟಕದ ವಿಶೇಷ ಅಧಿಕಾರಿ ಗೈರಾಗಿದ್ದರೆ ಯಾರಾದರೂ ಹೋಗಿ ಮೊದಲ ಆರತಿಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ನಾಮನಿರ್ದೇಶನವನ್ನ ಮಾಡಿದ ವ್ಯಕ್ತಿಗೆ ಮಾತ್ರ ಅವಕಾಶ ಸಿಗುತ್ತದೆ ಎಂದು ಹೇಳಿದೆ. ಅಂದ್ರೆ ಸರ್ಕಾರದ ಅಧಿಕೃತ ಪತ್ರದ ಮೂಲಕ ಸೂಚಿಸಿದ ಪ್ರತಿನಿಧಿಯನ್ನೇ ಟಿಟಿಡಿ ಮೊದಲ ಆರತಿಗೆ ಅನುಮತಿಸುತ್ತದೆ. ಇದು ದುರುಪಯೋಗ ತಪ್ಪಿಸಲು ಹಾಗೂ ಸಂಪ್ರದಾಯದ ಗೌರವವನ್ನು ಉಳಿಸಿಕೊಳ್ಳಲು ಕೈಗೊಂಡ ಕ್ರಮವಾಗಿದೆ. ಈ ಹೊಸ ವ್ಯವಸ್ಥೆಯ ಪ್ರಕಾರ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಯಾರನ್ನಾದರೂ ಪ್ರತಿನಿಧಿಯಾಗಿ ನೇಮಿಸಬಹುದು. ಅವರು ಸಚಿವರಾಗಿರಬಹುದು, ಶಾಸಕರಾಗಿರಬಹುದು, ಹಿರಿಯ IAS ಅಧಿಕಾರಿಯಾಗಿರಬಹುದು ಅಥವಾ ಸರ್ಕಾರದಿಂದ ಅಧಿಕೃತ ಅನುಮೋದನೆಯನ್ನ ಪಡೆದ ಬೇರೆ ಯಾವುದೇ ಗಣ್ಯ ವ್ಯಕ್ತಿಯಾಗಿರಬಹುದು. ಆದರೆ ಖಾಸಗಿ ವ್ಯಕ್ತಿ, ರಾಜಕೀಯ ಪ್ರಭಾವ ಹೊಂದಿರುವವರು ಅಥವಾ ಯಾವುದೇ ಶಿಫಾರಸಿನ ಆಧಾರದ ಮೇಲೆ ಈ ಅವಕಾಶವನ್ನು ಪಡೆಯಲು ಸಾಧ್ಯವಿಲ್ಲ. ಸರ್ಕಾರದ ಅಧಿಕೃತ ಅನುಮತಿ ಕಡ್ಡಾಯವಾಗಿರುತ್ತೆ. ಇದ್ರ ಮಹತ್ವ ಏನು ಅಂತ ನೋಡೋದಾದ್ರೆ, ಇದು ಕೇವಲ ಒಂದು ಪೂಜೆಯಲ್ಲಿ ಭಾಗವಹಿಸುವ ಅವಕಾಶ ಮಾತ್ರವಲ್ಲ, ಕರ್ನಾಟಕದ ಐತಿಹಾಸಿಕ ಗೌರವವನ್ನು ಮುಂದುವರಿಸುವ ನಿರ್ಧಾರವಾಗಿದೆ. ಭಾರತದ ಯಾವುದೇ ರಾಜ್ಯಕ್ಕೆ ಇಂತಹ ವಿಶೇಷ ಸಂಪ್ರದಾಯದ ಗೌರವ ಸಿಗುವುದು ತುಂಬಾ ಅಪರೂಪ. ಕನ್ನಡಿಗರು ಶತಮಾನಗಳಿಂದ ತಿರುಮಲದೊಂದಿಗೆ ಹೊಂದಿರುವ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು
ಐತಿಹಾಸಿಕ ಬಾಂಧವ್ಯಕ್ಕೆ ಇದು ಸಾಕ್ಷಿಯಾಗಿದೆ. ಆದ್ದರಿಂದ ಈ ಸಂಪ್ರದಾಯ ಮುಂದುವರಿಯುವುದು ಕರ್ನಾಟಕದ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ. ತಿರುಪತಿಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸೇರಿದ ಭೂಮಿ ಕೂಡ ಇದೆ. ಅಲ್ಲದೆ ಕರ್ನಾಟಕ ಮಾಹಿತಿ ಕೇಂದ್ರದ ಮೂಲಕ ಸಾವಿರಾರು ಕನ್ನಡಿಗರಿಗೆ ವರ್ಷಗಳಿಂದ ಸೇವೆಯನ್ನು ನೀಡಲಾಗ್ತಿದೆ. ತಿರುಪತಿಗೆ ಹೋಗುವ ಕನ್ನಡ ಭಕ್ತರಿಗೆ ವಸತಿ, ಮಾಹಿತಿ ಹಾಗೂ ಇತರೆ ನೆರವು ಒದಗಿಸುವ ಕಾರ್ಯವೂ ಕೂಡ ನಡೆಯುತ್ತಿದೆ. ಇದರಿಂದ ಕರ್ನಾಟಕ ಮತ್ತು ತಿರುಮಲದ ಸಂಬಂಧ ಕೇವಲ ಧಾರ್ಮಿಕವಲ್ಲ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕವಾಗಿಯೂ ಮುಂದುವರಿಯುತ್ತಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ತಿರುಮಲಕ್ಕೆ ಭೇಟಿಯನ್ನು ನೀಡಿದ ಸಂದರ್ಭದಲ್ಲಿ ಈ ವಿಚಾರ ಮತ್ತೆ ಚರ್ಚೆಗೆ ಬಂದಿತು. ಕರ್ನಾಟಕಕ್ಕೆ ಇದ್ದ ಸಾಂಪ್ರದಾಯಿಕ ಹಕ್ಕು ಯಾವುದೇ ಕಾರಣಕ್ಕೂ ಕಡಿಮೆಯಾಗಬಾರದು ಎಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಟಿಟಿಡಿ ಜೊತೆ ಮಾತುಕತೆಯನ್ನ ನಡೆಸಿತು. ನಂತರ ಟಿಟಿಡಿ ಹೊಸ ಪ್ರೋಟೋಕಾಲ್ಗೆ ಸಮ್ಮತಿಯನ್ನ ಸೂಚಿಸಿತು. ಇದರಿಂದ ಮುಂದಿನ ದಿನಗಳಲ್ಲಿ ವಿಶೇಷ ಅಧಿಕಾರಿ ಇಲ್ಲದಿದ್ರೂ ಕರ್ನಾಟಕದ ಅಧಿಕೃತ ಪ್ರತಿನಿಧಿಗೆ ಮೊದಲ ಆರತಿಯ ಗೌರವ ಸಿಗಲಿದೆ. ಇನ್ನು ಈ ನಿರ್ಧಾರದಿಂದ ಆಗುವ ಪ್ರಯೋಜನ ಏನು ಅಂತ ನೋಡೋದಾದ್ರೆ, ಈ ಹೊಸ ವ್ಯವಸ್ಥೆಯಿಂದ ಇನ್ನು ಮುಂದೆ ಕರ್ನಾಟಕದ ಪರವಾಗಿ ಮೊದಲ ಆರತಿಯ ಗೌರವ ಖಾಲಿ ಉಳಿಯೋದಿಲ್ಲ. ಪ್ರತಿದಿನ ಸರ್ಕಾರದಿಂದ ಅಧಿಕೃತವಾಗಿ ನೇಮಕಗೊಂಡ ಪ್ರತಿನಿಧಿ ಭಾಗವಹಿಸಲು ಸಾಧ್ಯವಾಗ್ತದೆ. ಜೊತೆಗೆ ಸಂಪ್ರದಾಯವೂ ಉಳಿಯುತ್ತೆ, ಆಡಳಿತಾತ್ಮಕ ಗೊಂದಲವೂ ತಪ್ಪುತ್ತೆ. ಕರ್ನಾಟಕಕ್ಕೆ ಸಿಕ್ಕಿರುವ ಐತಿಹಾಸಿಕ ಗೌರವವು ಹೀಗೆ ಮುಂದುವರಿಯುತ್ತದೆ. ಹೀಗಾಗಿ ತಿರುಪತಿ ತಿಮ್ಮಪ್ಪನ ಮೊದಲ ಆರತಿಯ ಗೌರವ ಕನ್ನಡಿಗರಿಗೆ ಮುಂದುವರಿಯುವುದು ಸಂತಸದ ವಿಷಯ. ಆದರೆ ಟಿಟಿಡಿ ವಿಧಿಸಿರುವ ಒಂದು ಪ್ರಮುಖ ಷರತ್ತು ಅಂದ್ರೆ, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ನಾಮನಿರ್ದೇಶನ ಮಾಡಿದ ವ್ಯಕ್ತಿಗೆ ಮಾತ್ರ ಮೊದಲ ಆರತಿಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ. ಈ ನಿರ್ಧಾರದಿಂದ ಶತಮಾನಗಳಷ್ಟು ಹಳೆಯ ಸಂಪ್ರದಾಯಕ್ಕೆ ಹೊಸ ಆಡಳಿತಾತ್ಮಕ ವ್ಯವಸ್ಥೆ ಸಿಕ್ಕಂತಾಗಿದೆ. ಧಾರ್ಮಿಕ ನಂಬಿಕೆ, ಐತಿಹಾಸಿಕ ಬಾಂಧವ್ಯ ಮತ್ತು ಕರ್ನಾಟಕದ ಗೌರವ, ಈ ಮೂರನ್ನು ಉಳಿಸುವ ಮಹತ್ವದ ಹೆಜ್ಜೆಯಾಗಿ ಈ ನಿರ್ಧಾರವನ್ನು ನೋಡಲಾಗ್ತಿದೆ.